ನಮಸ್ಕಾರ. ನಾನು ಇಂದು ಈ ಮಾನ್ಸೂನ್ ಸಮಯದಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೆ ಫ್ಲೂ ಅಂತಹ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತವೆ. ಅಂದರೆ ಗಂಟಲು ಉರಿ, ನೆಗಡಿ, ಕೆಮ್ಮು, ಜ್ವರ ಅಂತ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತವೆ. ಯಾರಿಗೆ ಪದೇ ಪದೇ ಇಂತಹ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತವೆಯೋ ಅವರಿಗೆ ನಾನು ಇಂದು ಇಮ್ಯುನಿಟಿ ಬೂಸ್ಟರ್ಸ್ ನಾನು ತಿಳಿಸುತ್ತೇನೆ ಹಾಗೂ ಕೆಲವೊಂದು ಲೈಫ್ ಸ್ಟೈಲ್ ಚೇಂಜಸ್ ನಾನು ತಿಳಿಸುತ್ತೇನೆ. ನನ್ನ ಹೆಸರು ಡಾಕ್ಟರ್ ದೀಪಕ್ ಬಿಲ್ಲೆ, ನಿಮ್ಮ ಆರೋಗ್ಯ ತಜ್ಞ. ಮೊದಲನೇದಾಗಿ ನಾವು ಜಿಂಜರ್ ಅಂದರೆ ಅಲ್ಲವನ್ನು ಅರ್ಧ ಚಮಚದಷ್ಟು ತೆಗೆದುಕೊಂಡು ಅದನ್ನು ಸ್ವಲ್ಪ 5-6 ತುಳಸಿ ಎಲೆಯನ್ನು ಹಾಕಿ ನೀರಲ್ಲಿ ಹಾಕಿ ಬಾಯ್ಲ್ ಮಾಡಬೇಕು. ಫಿಲ್ಟರ್ ಮಾಡಿ ತಣ್ಣಗಾದ ಮೇಲೆ ಜೇನುತುಪ್ಪ ಮಿಕ್ಸ್ ಮಾಡಿ ಸೇವನೆ ಮಾಡಬೇಕು. ಇದರಿಂದ ನಮಗೆ ನೆಗಡಿ, ಗಂಟಲು ಉರಿ ಅಂತಹ ಸಿಂಪ್ಟಮ್ಸ್ ಕಡಿಮೆ ಆಗುತ್ತವೆ ಮತ್ತು ಇಮ್ಯುನಿಟಿ ಸಹ ಬೂಸ್ಟ್ ಆಗುತ್ತದೆ. ಎರಡನೇದಾಗಿ ನಾವು ಮೂಗು ಕಂಜೆಷನ್ ಆಗಿದ್ದರೆ, ಅಂದರೆ ಮೂಗು ಮುಚ್ಚಿಕೊಳ್ಳುವುದು ಅಂತ ಸಿಂಪ್ಟಮ್ಸ್ ಇದ್ದರೆ ನಾವು ಸ್ಟೀಮನ್ನು ತೆಗೆದುಕೊಳ್ಳಬೇಕು. ಅದು ಸ್ಟೀಮ್ ತೆಗೆದುಕೊಳ್ಳುವಾಗ ಕಣ್ಣು ಮುಚ್ಚಿ ಸ್ಟೀಮ್ ತೆಗೆದುಕೊಳ್ಳಬೇಕು. ಅದರಲ್ಲಿ ಬೇಕಾದರೆ ಅಜ್ವಾನ ಸಹ ನಾವು ಹಾಕಿ ಸ್ಟೀಮನ್ನು ತೆಗೆದುಕೊಳ್ಳಬಹುದು. ಮೂರನೆಯದಾಗಿ ನಾವು ಹಾಲು ಮತ್ತು ಅರಿಶಿನ ಪುಡಿಯನ್ನು ನಾವು 1/4 ಚಮಚದಿಂದ ಅರ್ಧ ಚಮಚದಷ್ಟು ಹಾಕಿ ಸೇವನೆ ಮಾಡಬೇಕು. ಇದು ಸಹ ನಮ್ಮ ಇಮ್ಯುನಿಟಿ ಪವರ್ ಅನ್ನು ಬಿಲ್ಟ್ ಮಾಡುತ್ತದೆ ಮತ್ತು ಇದು ಆಂಟಿ ಬ್ಯಾಕ್ಟೀರಿಯಲ್ ಸಹ ಆಗಿ ಕೆಲಸ ಮಾಡುತ್ತದೆ. ನಾಲ್ಕನೆಯದಾಗಿ ನಾವು ನೋಡುವುದಾದರೆ ಅಗ್ನಿಯನ್ನು ನಾವು ವೃದ್ಧಿ ಮಾಡಿಕೊಳ್ಳಬೇಕು. ಅಂದರೆ ತ್ರಿಕಟು ನಾವು ಸೇವನೆ ಮಾಡಿದರೆ ನಮ್ಮ ಅಗ್ನಿ ವೃದ್ಧಿ ಆಗುತ್ತದೆ ಮತ್ತು ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತದೆ. ಮತ್ತು ಗಿಲೋಯಿ ಅಂದರೆ ಅಮೃತ ಅಥವಾ ಗುಡ್ಚಿ, ಈ ಚೂರ್ಣವನ್ನು ನಾವು ಸೇವನೆ ಮಾಡಿದರೆ ಜ್ವರಕ್ಕೆ ಅತಿ ಉತ್ತಮವಾದಂತಹುದು ಆಗಿದೆ. ಇದನ್ನು ನಾವು ಸೇವನೆ ಮಾಡಿದರೆ ಇಮ್ಯುನಿಟಿ ಸಹ ಬೂಸ್ಟ್ ಆಗುತ್ತದೆ. ಹೀಗೆ ಈ 5ರಲ್ಲಿ ನಾವು ಯಾವುದಾದರೂ ಒಂದನ್ನು ನಾವು ಮಾಡಿದರೆ ಇಮ್ಯುನಿಟಿ ಪವರ್ ನಮಗೆ ಹೆಚ್ಚಾಗುತ್ತದೆ. ನಂತರ ನಾವು ಲೈಫ್ ಸ್ಟೈಲ್ ಚೇಂಜಸ್ ಏನೆಂದರೆ ನಾವು ಆದಷ್ಟು ಮಟ್ಟಿಗೆ ವಾರ್ಮ್ ಆಗಿರಬೇಕು. ಅಂದರೆ ತಂಪಾದ ವಸ್ತುಗಳನ್ನು ಸೇವನೆ ಮಾಡಬಾರದು. ಆಮೇಲೆ ಅತಿಯಾದಂತಹ ಗುರು ಆಹಾರಗಳು ಅಂದರೆ ಸ್ಪೈಸಿ ಫುಡ್ ಆಗಿರ್ಬೋದು, ಆಯಿಲಿ ಫುಡ್ ಆಗಿರ್ಬೋದು, ಇವುಗಳನ್ನು ಸೇವನೆ ಮಾಡಬಾರದು. ಮತ್ತು ಈ ಓಲ್ಡ್ ಡೇ ನಾವು ವಾರ್ಮ್ ವಾಟರ್ ಸೇವನೆ ಮಾಡಿದರೆ ಅತಿ ಉತ್ತಮವಾಗಿದೆ. ಹೀಗೆ ನಾನು ಹೇಳಿದ ಟಿಪ್ಸನ್ನು ನಾವು ಪಾಲನೆ ಮಾಡಿದರೆ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತದೆ ಮತ್ತು ಪದೇ ಪದೇ ಬರ್ತಕ್ಕಂಥ ಕಾಯಿಲೆಗಳು ಸಹ ಕಡಿಮೆ ಆಗುತ್ತವೆ. ಈ ರೀತಿಯ ಟಿಪ್ಸಿಗಾಗಿ ನಮ್ಮ ಚಾನಲ್ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.